ಒಂದು ವೇಳೆ ನೀವು ಈ ಒಂದು ಟಿಪ್ಪನ್ನು ನಿಯತ್ತಾಗಿ ಫಾಲೋ ಮಾಡಿದರೆ ನೀವು ಕೂಡ ಸಕ್ಸಸ್ಫುಲ್ ಕಂಟೆಂಟ್ ಕ್ರಿಯೇಟರ್ ಆಗೋದ್ರಿಂದ ತಡೆಯೋಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಈ ಟಿಪ್ ನನ್ನದಲ್ಲ, ಈ ಟಿಪ್ ಜಗತ್ತಿನ ಅತಿ ದೊಡ್ಡ ಯೂಟ್ಯೂಬರ್ ಆದ ಮಿಸ್ಟರ್ ಬೀಸ್ಟ್ ಅವರದ್ದಾಗಿದೆ. ಒಂದು ವೇಳೆ ನೀವು ಇದನ್ನು ಫಾಲೋ ಮಾಡಿದರೆ ನೀವು ಕೂಡ ಬೇಗನೆ ಒಬ್ಬ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗ್ತೀರಾ, ಇದರಲ್ಲಿ ಯಾವುದೇ ಅನುಮಾನವಿಲ್ಲ. ನಾನು ಕೂಡ ಈ ಟಿಪ್ಪನ್ನು ಫಾಲೋ ಮಾಡ್ತಾ ಇರುವೆ. ನನ್ನ ಹೊಸ ಲಾಗ್ ಚಾನಲ್ ಕೂಡ ಫಾಸ್ಟೆಸ್ಟ್ ಆಗಿ ಗ್ರೋ ಆಗ್ತಾ ಇದೆ. ಆ ಗ್ರೇಟ್ ಟಿಪ್ ಏನು ಅಂತ ನೋಡೋದಕ್ಕಿಂತ ಮುಂಚೆ ಈ ಮಿಸ್ಟರ್ ಬೀಸ್ಟ್ ಯಾರು ಅನ್ನೋದನ್ನು ನಾವು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಹೂ ಈಸ್ ಮಿಸ್ಟರ್ ಬೀಸ್ಟ್? ನೀವು ಡೈಲಿ ಯೂಟ್ಯೂಬ್ನಲ್ಲಿ ವಿಡಿಯೋಗಳನ್ನು ನೋಡ್ತೀರಾ ಮತ್ತು ಮಿಸ್ಟರ್ ಬೀಸ್ಟ್ ಅವರ ಹೆಸರನ್ನು ಕೇಳಿಲ್ಲ ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ಯಾರು ಡೈಲಿ ಯೂಟ್ಯೂಬ್ ವಿಡಿಯೋಗಳನ್ನು ನೋಡ್ತಾ ಇರ್ತಾರೋ ಅವರಿಗೆ ಮಿಸ್ಟರ್ ಬೀಸ್ಟ್ ಯಾರು ಅನ್ನೋದು ಚೆನ್ನಾಗಿ ಗೊತ್ತಿರುತ್ತೆ. ಸದ್ಯಕ್ಕೆ ಮಿಸ್ಟರ್ ಬೀಸ್ಟ್ ಆಫೀಸಿಯಲಿ ಜಗತ್ತಿನ ಅತಿ ದೊಡ್ಡ ಯೂಟ್ಯೂಬರ್ ಆಗಿದ್ದಾರೆ. ಮತ್ತು ಜೊತೆಗೆ ಇವರು ಫಸ್ಟ್ ಸೆಲ್ಫ್ ಮೇಡ್ ಬಿಲಿಯನಿಯರ್ ಕಂಟೆಂಟ್ ಕ್ರಿಯೇಟರ್ ಕೂಡ ಆಗಿದ್ದಾರೆ. ಇವರು ಬರೀ ಸಕ್ಸಸ್ಫುಲ್ ಯೂಟ್ಯೂಬರ್ ಮಾತ್ರ ಅಲ್ಲ, ಇವರು ಫಸ್ಟ್ ಸೆಲ್ಫ್ ಮೇಡ್ ಬಿಲಿಯನಿಯರ್ ಕಂಟೆಂಟ್ ಕ್ರಿಯೇಟರ್ ಕೂಡ ಆಗಿದ್ದಾರೆ. ಮತ್ತು ಇವರ ಒರಿಜಿನಲ್ ಹೆಸರು ಏನಪ್ಪ ಅಂತಂದರೆ ಜಿಮ್ಮಿ ಡೊನಾಲ್ಡ್ಸನ್. ಇವರು 2012ರಲ್ಲಿ ತಮ್ಮ 13ನೇ ವಯಸ್ಸಿಗೆ ಯೂಟ್ಯೂಬ್ ಜರ್ನಿಯನ್ನು ಶುರು ಮಾಡ್ತಾರೆ. ಆದರೆ ಇವರಿಗೆ ಯೂಟ್ಯೂಬ್ನಲ್ಲಿ ಅಷ್ಟೊಂದು ಈಸಿಯಾಗಿ ಸಕ್ಸಸ್ ಸಿಗಲ್ಲ. ಮೊದಲಿನ 5 ವರ್ಷಗಳ ತನಕ ಇವರು ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಾರೆ. ಇವರು ಎಷ್ಟೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದರೂ ಕೂಡ ಯಾವುದೇ ವಿಡಿಯೋಗೂ ಕೂಡ 100 ವ್ಯೂಸ್ಗಳು ಕೂಡ ಬರ್ತಾ ಇರಲ್ಲ. ಎಲ್ಲ ವಿಡಿಯೋಗಳು ಕೂಡ ಫ್ಲಾಪ್ ಆಗ್ತಾ ಇರ್ತವೆ. ಸೊ ಇದರಿಂದ ಮನನೊಂದು ಅಥವಾ ಬೇಜಾರಾಗಿ ಯೂಟ್ಯೂಬನ್ನು ಕ್ವಿಟ್ ಮಾಡುವ ಬದಲು ಜಿಮ್ಮಿ ಡೊನಾಲ್ಡ್ಸನ್ ಅವರು ಯೂಟ್ಯೂಬ್ನ ಬಗ್ಗೆ ಸ್ಟಡಿ ಮಾಡೋಕ್ಕೆ ಶುರು ಮಾಡ್ತಾರೆ. ಈ ಯೂಟ್ಯೂಬ್ ಏನು, ಯೂಟ್ಯೂಬ್ ಹೇಗೆ ಕೆಲಸ ಮಾಡುತ್ತೆ, ಯೂಟ್ಯೂಬ್ ಅಲ್ಗೋರಿದಮ್ ಹೇಗೆ ಕೆಲಸ ಮಾಡುತ್ತೆ, ಯಾಕೆ ಕೆಲವೊಂದಿಷ್ಟು ವಿಡಿಯೋಗಳು ಮಾತ್ರ ವೈರಲ್ ಆಗ್ತವೆ, ಯಾಕೆ ಮೆಜಾರಿಟಿ ಆಫ್ ವಿಡಿಯೋಗಳು ಫ್ಲಾಪ್ ಆಗ್ತವೆ, ನನಗೆ ಯೂಟ್ಯೂಬ್ನಲ್ಲಿ ಸಕ್ಸಸ್ಫುಲ್ ಆಗಬೇಕಂತಂದರೆ ನಾನು ಏನೇನೆಲ್ಲ ಮಾಡಬೇಕು ಅನ್ನೋದರ ಬಗ್ಗೆ ಎಲ್ಲ ಜಿಮ್ಮಿ ಡೊನಾಲ್ಡ್ಸನ್ ಅವರು ಡೀಟೇಲ್ ಆಗಿ ಸ್ಟಡಿ ಮಾಡ್ತಾರೆ, ರಿಸರ್ಚ್ ಮಾಡ್ತಾರೆ. ಮತ್ತು 2017ರಲ್ಲಿ ಫೈನಲಿ ಯೂಟ್ಯೂಬ್ ಅಲ್ಗೋರಿದಮನ್ನು ಕ್ರ್ಯಾಕ್ ಮಾಡ್ತಾರೆ. ಅಂದರೆ ಯೂಟ್ಯೂಬ್ ಅಲ್ಗೋರಿದಮ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಪತ್ತೆ ಹಚ್ತಾರೆ ಮತ್ತು ಅದರ ಬೇಸಸ್ ಮೇಲೆ ತಮ್ಮ ಹೊಸ ವಿಡಿಯೋಗಳನ್ನು ಮಾಡ್ತಾ ಹೋಗ್ತಾರೆ. ಅವರಿಗೆ ಯೂಟ್ಯೂಬ್ನಲ್ಲಿ ಸಕ್ಸಸ್ ಸಿಗ್ತಾ ಹೋಗುತ್ತೆ. ಸೊ ಅವರ ಹತ್ರ ಸದ್ಯಕ್ಕೆ ಈಗ ಎಲ್ಲ ತರಹದ ಯೂಟ್ಯೂಬ್ ಅವಾರ್ಡ್ ಪ್ಲೇ ಬಟನ್ಗಳು ಕೂಡ ಇವೆ. ಸದ್ಯಕ್ಕೆ ಆಫಿಷಿಯಲ್ ಆಗಿ ಜಿಮ್ಮಿ ಡೊನಾಲ್ಡ್ಸನ್ ಅಂದರೆ ಮಿಸ್ಟರ್ ಬೀಸ್ಟ್ ಅವರು ಜಗತ್ತಿನ ಅತಿ ದೊಡ್ಡ ಯೂಟ್ಯೂಬರ್ ಆಗಿದ್ದಾರೆ. ಇವರ ಯೂಟ್ಯೂಬ್ ಚಾನಲ್ನಲ್ಲಿ ಸದ್ಯಕ್ಕೆ 500 ಮಿಲಿಯನ್ಗಿಂತಲೂ ಜಾಸ್ತಿ ಜನ ಸಬ್ಸ್ಕ್ರೈಬರ್ಸ್ಗಳಿದ್ದಾರೆ. ಜೊತೆಗೆ ಇವರೊಬ್ಬರು ಬಿಸ್ನೆಸ್ ಮ್ಯಾನ್ ಕೂಡ ಆಗಿದ್ದಾರೆ. ಯೂಟ್ಯೂಬ್ ವಿಡಿಯೋಗಳನ್ನು ಮಾಡೋದರ ಜೊತೆಗೆ ಇವರು ಬಹಳಷ್ಟು ಥರನಾದ ಬಿಸ್ನೆಸ್ಸಸ್ಗಳನ್ನು ಕೂಡ ರನ್ ಮಾಡ್ತಾ ಇದ್ದಾರೆ. ಇವರು ತಮ್ಮ ಬಿಸ್ನೆಸ್ಗಳ ಮಾರ್ಕೆಟಿಂಗ್ ಮಾಡುವುದಕ್ಕಾಗಿಯೇ ಈಗ ವಿಡಿಯೋಗಳನ್ನು ಮಾಡ್ತಾ ಇದ್ದಾರೆ. ಸ್ಟಾರ್ಟಿಂಗ್ನಲ್ಲಿ ಯೂಟ್ಯೂಬ್ ಇವರ ಹಾಬಿ ಆಗಿತ್ತು, ಆದರೆ ಸದ್ಯಕ್ಕೆ ಯೂಟ್ಯೂಬ್ ಇವರಿಗೆ ಒಂದು ದೊಡ್ಡ ಮಾರ್ಕೆಟಿಂಗ್ ಟೂಲ್ ಆಗಿದೆ. ಸೊ ಇವರು ತಮ್ಮ ಕಂಪನಿಯ ಪ್ರಾಡಕ್ಟ್ಗಳನ್ನು ಪ್ರಮೋಟ್ ಮಾಡುವುದಕ್ಕಾಗಿಯೇ ತಮ್ಮ ಯೂಟ್ಯೂಬ್ ಚಾನಲ್ಗಳನ್ನು ರನ್ ಮಾಡ್ತಾ ಇದ್ದಾರೆ. ಯೂಟ್ಯೂಬ್ ವಿಡಿಯೋಗಳನ್ನು ಕೂಡ ಮಾಡ್ತಾರೆ ಮತ್ತು ಬಿಸ್ನೆಸ್ಗಳನ್ನು ಕೂಡ ರನ್ ಮಾಡ್ತಾ ಇದ್ದಾರೆ. ಇದಿಷ್ಟು ಮಿಸ್ಟರ್ ಬೀಸ್ಟ್ ಅವರ ಪರಿಚಯ. ಈಗ ನಾವು ಮಿಸ್ಟರ್ ಬೀಸ್ಟ್ ಅವರ ಆ ಗ್ರೇಟ್ ಟಿಪ್ ಯಾವುದು ಅನ್ನೋದನ್ನು ನೋಡೋಣ. ಮಿಸ್ಟರ್ ಬೀಸ್ಟ್ ಅವರು ಹೊಸ ಕಂಟೆಂಟ್ ಕ್ರಿಯೇಟರ್ಗಳಿಗೆ, ಯೂಟ್ಯೂಬರ್ಗಳಿಗೆ ಒಂದು ಗ್ರೇಟ್ ಅಡ್ವೈಸನ್ನು ಕೊಟ್ಟಿದ್ದಾರೆ. ಅದೇನು ಅನ್ನೋದನ್ನು ಅವರಿಂದಲೇ ಒಂದು ಸರ್ತಿ ಕೇಳಿ. All you need to do, this applies to people who have dreams of being a YouTuber, is make 100 videos and improve something every time. Do that. Make 100 videos and improve something every time. ಹೊಸ ಯೂಟ್ಯೂಬರ್ಗಳಿಗೆ ಮಿಸ್ಟರ್ ಬೀಸ್ಟ್ ಅವರ ಸಲಹೆ ಏನಪ್ಪ ಅಂತಂದರೆ ಮೇಕ್ 100 ವಿಡಿಯೋಸ್ ಆ್ಯಂಡ್ ಇಂಪ್ರೂವ್ ಸಮಥಿಂಗ್ ಎವ್ರಿ ಟೈಮ್. ಇದರ ಅರ್ಥ ಏನಪ್ಪ ಅಂತಂದರೆ ನಿಮಗೆ ಕಂಟಿನ್ಯೂಸ್ ಆಗಿ 100 ವಿಡಿಯೋಗಳನ್ನು ಮಾಡೋದಿದೆ, 100 ವಿಡಿಯೋಗಳನ್ನು ಮಾಡುವ ಟಾರ್ಗೆಟ್ ಇದೆ. ಪ್ರತಿ ಹೊಸ ವಿಡಿಯೋದಲ್ಲಿ ನಿಮಗೆ ಏನಾದರೂ ಒಂದನ್ನು ಇಂಪ್ರೂವ್ ಮಾಡ್ತಾ ಹೋಗೋದಿದೆ. ಆದರೆ ಭಾಳಷ್ಟು ಜನ ಯೂಟ್ಯೂಬ್ ಕ್ರಿಯೇಟರ್ಗಳು ಈ ರೀತಿ ಮಾಡಲ್ಲ. ಅವರು ಬರೀ ವ್ಯೂಸು, ಸಬ್ಸ್ಕ್ರೈಬರ್ಸು ಎಷ್ಟು ಜಾಸ್ತಿ ಆಯಿತು ಅನ್ನೋದ್ರ ಮೇಲೇ ಫೋಕಸ್ ಮಾಡ್ತಾರೆ. ಆದರೆ ಪ್ರತಿ ಹೊಸ ವಿಡಿಯೋದಲ್ಲಿ ನಾನು ಏನು ಹೊಸದನ್ನು ಮಾಡ್ತಾ ಇರುವೆ, ಅಂಥದ್ದೇನು ಬದಲಾವಣೆ ಮಾಡ್ತಾ ಇರುವೆ ಇದರ ಮೇಲೆ ಫೋಕಸ್ ಮಾಡಲ್ಲ. ಅವರು ಬರೀ ರಿಸಲ್ಟ್ಸ್ಗಳ ಮೇಲೆ ಅಬ್ಸೆಸ್ಡ್ ಆಗ್ತಾರೆ, ಆದರೆ ಎಫರ್ಟ್ಸ್ಗಳನ್ನು ಇಂಪ್ರೂವ್ ಮಾಡೋದರ ಮೇಲೆ ಫೋಕಸ್ ಮಾಡಲ್ಲ. ಅದಕ್ಕಾಗಿಯೇ ಬಹಳಷ್ಟು ಜನ ಯೂಟ್ಯೂಬರ್ಗಳು ಫ್ಲಾಪ್ ಆಗ್ತಾರೆ. ನೀವು ಒಬ್ಬ ಸಕ್ಸಸ್ಫುಲ್ ಕ್ರಿಯೇಟರ್ ಆಗಬೇಕಪ್ಪ ಅಂತಂದರೆ ನೀವು ಕಂಟಿನ್ಯೂಸ್ ಆಗಿ 100 ವಿಡಿಯೋಗಳನ್ನು ಮಾಡಬೇಕು ಮತ್ತು ಪ್ರತಿ ಹೊಸ ವಿಡಿಯೋದಲ್ಲಿ ಏನಾದರೂ ಒಂದನ್ನು ಇಂಪ್ರೂವ್ ಮಾಡ್ತಾನೆ ಹೋಗಬೇಕು. ಉದಾಹರಣೆಗಾಗಿ ಪ್ರತಿ ಹೊಸ ವಿಡಿಯೋದಲ್ಲಿ ನೀವು ನಿಮ್ಮ ಸ್ಕ್ರಿಪ್ಟನ್ನು ಇಂಪ್ರೂವ್ ಮಾಡಿ,
ಹುಕ್ಕನ್ನು ಇಂಪ್ರೂವ್ ಮಾಡಿ, ವಿಡಿಯೋ ಶೂಟಿಂಗ್ನಲ್ಲಿ ಇಂಪ್ರೂವ್ಮೆಂಟ್ಗಳನ್ನು ಮಾಡಿ, ವಿಡಿಯೋ ಎಡಿಟಿಂಗ್ನಲ್ಲಿ ಇಂಪ್ರೂವ್ಮೆಂಟನ್ನು ಮಾಡಿ, ನೀವು ಹೇಗೆ ಮಾತನಾಡ್ತೀರಾ, ಹೇಗೆ ವಿಡಿಯೋಗಳನ್ನು ಪ್ರೆಸೆಂಟ್ ಮಾಡ್ತೀರಾ ಅನ್ನೋದರಲ್ಲಿ ಇಂಪ್ರೂವ್ಮೆಂಟ್ಗಳನ್ನು ಮಾಡಿ, ನಿಮ್ಮ ಥಂಬ್ನೇಲ್ಗಳನ್ನು ಇಂಪ್ರೂವ್ಮೆಂಟ್ ಮಾಡಿ. ಸೊ ಈ ರೀತಿ ನೀವು ಪ್ರತಿ ವಿಡಿಯೋದಲ್ಲಿ ಏನಾದರೂ ಒಂದನ್ನು ಇಂಪ್ರೂವ್ಮೆಂಟ್ ಮಾಡ್ತಾ ಹೋದರೆ ನಿಮಗೂ ಕೂಡ ಯೂಟ್ಯೂಬ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ, ನಿಮಗೂ ಕೂಡ ನಾಲೆಜ್ ಬರುತ್ತೆ, ಎಕ್ಸ್ಪೀರಿಯೆನ್ಸ್ ಬರುತ್ತೆ, ನೀವು ಕೂಡ ಓರ್ವ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗೇ ಆಗ್ತೀರಾ, ಇದರಲ್ಲಿ ಯಾವುದೇ ಅನುಮಾನವಿಲ್ಲ. ನಾನು ಕೂಡ ಈ ಟಿಪ್ಪನ್ನು ಫಾಲೋ ಮಾಡ್ತಾ ಇರುವೆ, ನನ್ನ ಹೊಸ ಚಾನಲ್ ಕೂಡ ಫಾಸ್ಟೆಸ್ಟಾಗಿ ಗ್ರೋ ಆಗ್ತಾ ಇದೆ. ಸೊ ನಿಮಗೂ ಕೂಡ ಸಕ್ಸಸ್ಫುಲ್ ಕ್ರಿಯೇಟರ್ ಆಗಬೇಕು ಅನ್ನೋ ಆಸೆ ಇದ್ದರೆ ಮಿಸ್ಟರ್ ಬೀಸ್ಟ್ ಅವರ ಈ ಟಿಪ್ಪನ್ನು ನೀವು ಕೂಡ ಫಾಲೋ ಮಾಡಿ ನೋಡಿ, ನಿಮಗೂ ಕೂಡ ರಿಸಲ್ಟ್ಸ್ಗಳು ಸಿಕ್ಕೇ ಸಿಗ್ತವೆ. ಒಂದು ವೇಳೆ ನಿಮಗೆ ವಿಡಿಯೋ ಶೂಟಿಂಗ್, ವಿಡಿಯೋ ಎಡಿಟಿಂಗ್, ಫೋಟೋಗ್ರಫಿ, ಕಂಟೆಂಟ್ ಕ್ರಿಯೇಷನ್, ಕಂಟೆಂಟ್ ಮೊನಟೈಸೇಷನ್ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ ನೀವು ಈಗಲೇ roaringfilmschool.comಗೆ ವಿಸಿಟ್ ಮಾಡಿ ಮತ್ತು ನಮ್ಮ ಆನ್ಲೈನ್ ಕೋರ್ಸ್ಗಳಿಗೆ ಜಾಯಿನ್ ಆಗಿ ಕಲೀರಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ಕೋರ್ಸಲ್ಲಿ ಮತ್ತೆ ಸಿಗುವೆ. ಆಲ್ ದ ವೆರಿ ಬೆಸ್ಟ್.